ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶ್ರೀಮಂತರ ಪರವಾದ ಆಡಳಿತ ನಡೆಸಿ ಬಡವರಿಗೆ, ಕಾರ್ಮಿಕ ವರ್ಗಗಳಿಗೆ ಅನ್ಯಾಯ. ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಯು ಬಸವರಾಜು. ಕೇಂದ್ರದ ಬಿಜೆಪಿ ಹಾಗೂ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನಾಯಕರಿಗೆ ರೈತರ ಸ್ತ್ರೀಶಕ್ತಿ ಸಂಘಗಳ ಮಹಿಳೆಯರ ಸಾಲ ಮನ್ನಾ ಮಾಡುವ ನೈತಿಕತೆ ಇಲ್ಲ. ರೈತರ ಮಹಿಳೆಯರ ಮತಗಳಿಂದ ಅಧಿಕಾರಕ್ಕೆ ಬಂದಿರುವ ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶ್ರೀಮಂತರ ಪರವಾದ ಆಡಳಿತ ನಡೆಸಿ ಬಡವರಿಗೆ, ಕಾರ್ಮಿಕ ವರ್ಗಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಯು ಬಸವರಾಜು ಆಡಳಿತಾರೂಢ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇರುವ ಸುಂದರಯ್ಯ ಭವನದ ಮುಂಭಾಗದಿಂದ ಗೂಡೂರು ವೃತ್ತದವರೆಗೆ ಸಿಪಿಐಎಂನ 18ನೇ ಜಿಲ್ಲಾ ಸಮ್ಮೇಳನದ ಬಹಿರಂಗ ಸಭೆಯ ಬೃಹತ್ ಮೆರವಣಿಗೆ ರ್ಯಾಲಿ ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ವಿವಿಧ ಮುಖಂಡರು ಧಿಕ್ಕಾರಗಳು ಕೂಗಿ ಗೂಡೂರು ವೃತ್ತದಲ್ಲಿ ಆಯೋಜಿಸಿದ್ದ ಬಹಿರಂಗ ಸಭೆಗೆ ಚಾಲನೆ ನೀಡಿದರು. ಸಿಪಿಐಎಂನ ಪಾಲಿಟ್ ಬ್ಯೂರೋ ಸದಸ್ಯ ಬಿವಿ ರಾಘವಲು ಮಾತನಾಡಿ, ಕೈಗಾರಿಕೆ ಸ್ಥಾಪನೆ, ಕೃಷಿ, ರೈತರ ಸಮಸ್ಯೆ, ಕೂಲಿ ಕಾರ್ಮಿಕರ ನಿರುದ್ಯೋಗ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋರಾಟ ಮಾಡುವ ಏಕೈಕ ಪಕ್ಷ ಸಿಪಿಐಎಂ ಪಕ್ಷವಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ದೇಶ ಮತ್ತು ರಾಜ್ಯದಲ್ಲಿ ದುರಾಡಳಿತ ನಡೆಸುತ್ತಿರುವ ಜನವಿರೋಧಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿಕೊಡಬೇಕಾದರೆ ಪ್ರತಿಯೊಬ್ಬರೂ ಸಿಪಿಎಂ ಪಕ್ಷವನ್ನು ಗಟ್ಟಿಗೊಳಿಸಬೇಕಾಗಿದೆ. ಆಂಧ್ರ ಪ್ರದೇಶದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಬಣ್ಣ ಬಣ್ಣದ ಬಟ್ಟೆ ಧರಿಸಿ ನಟನೆ ಮಾಡುತ್ತಿದ್ದ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಇಂದು ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸುವ ಕೆಲಸ ಬಿಟ್ಟು ಸನಾತನ ಹಿಂದೂ ಧರ್ಮದ ಪ್ರಚಾರಕನಾಗಿ ಕೆಲಸ ಮಾಡುತ್ತಿದ್ದಾರೆ. ಇಂತಹ ರಾಜಕಾರಣಿಗಳಿಂದ ಜನರ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಸಿಗಲಿದೆ ಎಂದು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ಮುಖಂಡರಾದ ಕೆಎನ್ ಉಮೇಶ್, ಜಿಸಿ ಬಯ್ಯಾರೆಡ್ಡಿ, ಡಾಕ್ಟರ್ ಅನಿಲ್ ಕುಮಾರ್, ಎಂಪಿ ಮುನಿ ವೆಂಕಟಪ್ಪ, ಎಂಎನ್ ರಘುರಾಮರೆಡ್ಡಿ, ಸಾವಿತ್ರಮ್ಮ, ಚನ್ನರಾಯಪ್ಪ, ಓಬಳರಾಜು, ಜಯರಾಮರೆಡ್ಡಿ, ಕೆ ನಾಗರಾಜು, ಸಿದ್ದಗಂಗಪ್ಪ, ವಾಲ್ಮೀಕಿ, ಅಶ್ವಥಪ್ಪ, ಎಸ್ಎಫ್ಐ ಸೋಮಶೇಖರ್, ಕೃಷ್ಣಪ್ಪ, ಮುನಿಯಪ್ಪ ಮತ್ತಿತರರು ಉಪಸ್ಥಿತರು ಇದ್ದರು. ಮೊನ್ನೆ ನಾನು ದೆಹಲಿಯಲ್ಲಿದ್ದಾಗ ಟಿವಿಲಿ ನೋಡಿದೆ, ಈ ರೋಡ್ ವಿಸ್ತರಣೆ ಮಾಡ್ಲಿಕ್ಕೆ ಅಂತೇಳಿ ನಾವು ಪರಿಹಾರ ಕೊಡ್ಬೇಕಾಗಿತ್ತಂತೆ, ಪರಿಹಾರ ಕೊಡ್ಲಿಲ್ಲ ಅಂತೇಳಿ ಬಾಗೇಪಲ್ಲಿಯ ಈ ಜನ ತಾಲೂಕ್ ಕಚೇರಿಗೋ ಎಸಿ ಕಚೇರಿಗೋ ಹೋಗಿ ಟೇಬಲ್ ಚೇರು ಎಲ್ಲ ನೆಚ್ಕೊಂಡು ಹೋಗೋರು. ಇದು ಸುಬ್ಬಾರೆಡ್ಡಿ ಅವರ ಸಾಧನೆ. ರೋಡ್ ಮಾಡಿಸಿದ್ದು ಸಿಪಿಎಂ, ರೋಡ್ ಮಾಡಿಸುವಾಗ ಪರಿಹಾರ ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳಿತ್ತು. ಪರಿಹಾರ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದಿರುವಂತಹ ಸುಬ್ಬಾರೆಡ್ಡಿ ಅವರು ಅವರ ಸರ್ಕಾರ ಅಧಿಕಾರದ ಅವಧಿಯಲ್ಲಿ ಎಸಿ ಕಚೇರಿಯ ಟೇಬಲ್ ಚೇರ್ಗಳನ್ನು ಕೂಡ ಜನ ಎತ್ಕೊಂಡು ಹೋಗುವಂತ ದುರಂತ ಪರಿಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿದೆ ಅನ್ನುವಂಥದ್ದು ಹೇಳ್ಬೇಕಾಗ್ತದೆ. ಇದು ಮಾತ್ರ ಅಲ್ಲ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಾಗೇಪಲ್ಲಿಯ ಜನಗಳಿಗೆ ಸುಬ್ಬಾರೆಡ್ಡಿ ಅವರು ಕೇಳ್ತೀವಿ, ನಾವು ಎಷ್ಟು ಜನ ಕೂಲಿ ಕೊಡ್ತಿದ್ದೀರಿ, ಯೋಗ್ಯತೆ ಇದೆಯಾ ನಿಮಗೆ ಕೂಲಿ ಕೊಡ್ತಿಕ್ಕೆ, ಮೊದಲು ಕೂಲಿ ಕೊಡ್ಸ ಆಮೇಲೆ ಮಾತಾಡಿ ಅನ್ನುವಂತ ಮಾತನ್ನು ಹೇಳ್ಬೇಕಾಗ್ತದೆ. ಈಗ ಇದು ಒಂದ್ ಕಡೆ ಸುಬ್ಬಾರೆಡ್ಡಿ ಅವ್ರದ್ದು. ಪಾಪ ಸುಬ್ಬಾರೆಡ್ಡಿ ಅವ್ರ ಚಿಂತೆ ಯಾವ್ದಪ್ಪ ಅಂದ್ರೆ ಡಿವೈಡರ್ ಕಟ್ಟಿರೋ ಕೆಂಬಾವುಟ. ಪಾಪ ಇಲ್ಲಿ ಸಿಗ್ಬೇಕಾದ ಜನಗಳಿಗೆ ಪರಿಹಾರ ಅವ್ರ ಚಿಂತೆ ಆಗಿಲ್ಲ, ಗ್ರಾಮೀಣ ಉದ್ಯೋಗಿ ಕೆಲಸ ಅವ್ರ ಚಿಂತೆ ಆಗಿಲ್ಲ, ಇಲ್ಲಿ ಜನಗಳಿಗೆ ರೈತರ ಸಮಸ್ಯೆ ಅವ್ರ ಚಿಂತೆ ಆಗಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಅವ್ರ ಚಿಂತೆ ಆಗಿಲ್ಲ. ಅವ್ರ ಚಿಂತೆ ಆಗಿರೋದು ಯಾವ್ದಪ್ಪ ಅಂದ್ರೆ ಕೆಂಬಾವುಟ. ಯಾಕೆಂದ್ರೆ ಅವ್ರ ಕನಸಲ್ಲೂ ಬರೋದು ಯಾವ್ದಪ್ಪ ಅಂದ್ರೆ ಕೆಂಬಾವುಟನೇ. ಯಾಕೆಂದ್ರೆ ಅವ್ರು ಸೋಲ್ಸೋದು ಕೆಂಬಾವುಟನೇ. ಹಿಂದೆ ಕಾಂಗ್ರೆಸ್ ಸೋಲ್ತದ್ದು ಕೆಂಬಾವುಟನೇ, ಮುಂದೆ ಕಾಂಗ್ರೆಸ್ ಸೋಲ್ತದ್ದು ಕೆಂಬಾವುಟನೇ, ಮಧ್ಯದಲ್ಲಿ ಬಂದಿರೋ ಬಿಜೆಪಿ ಇದೆಯಲ್ಲ ಇದನ್ನು ಸೋಲ್ಸೋದು ಕೂಡ ಕೆಂಬಾವುಟನೇ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಯಾಕೆ ಈ ಮಾತು ಹೇಳ್ತೀನಿ? ಈಗಾಗಲೇ ನಮ್ಮ ಅನೇಕ ನಾಯಕರು ಮಾತಾಡಿದ್ರು. ಪಾಪ ಮೋದಿ ಅವರು ಎಲ್ಲ ಕಡೆ ಬಂದು ಹೇಳ್ತಾ ಇದ್ರು, ಈ ಬಾರಿ ನಮಗೆ 400 ಸೀಟ್ ಆಟಕ್ಕೆ ಬಿಟ್ಬಿಡಿ, ನೋಡ್ತಾ ಇರಿ ನಾವೇನ್ ಮಾಡ್ತೀವಿ ಅಂತ. ಪಾಪ ಏನೋ ಅವರು 400 ಸೀಟ್ ಬಂದ್ಬಿಡುತ್ತೇನೋ ಅಂತೇಳಿ ನಮ್ಮ ಬಾಗೇಪಲ್ಲಿ ಅವರು ಕೂಡ ಪಾಪ ಎಂಪಿ ಗೆಲ್ಲಿಸ್ಬಿಟ್ರು ಸುಧಾಕರ್ನ. ಜನಗಳಿಗೆ ಗೊತ್ತಿರಲಿಲ್ಲ ಈ ಸುಧಾಕರ್ ಏನ್ ಮಾಡವ್ರೆ ಅಂತ. ಕೋವಿಡ್ ಟೈಮ್ ಅಲ್ಲಿ ಸಿಪಿಎಂನವರು ಮನೆಗೆ ಹೋಗಿ ಆಕ್ಸಿಜನ್ ಕೊಟ್ಟರು. ಸುಧಾಕರ್, ಯಡಿಯೂರಪ್ಪ ಮತ್ತೆ ಶ್ರೀರಾಮುಲು ಕೋವಿಡ್ ನಲ್ಲಿ ಮಾಸ್ಕ್ ಕೊಡ್ಸಕ್ಕೆ ಅಂತೇಳಿ 300 ರೂಪಾಯಿ ಸಿಗೋ ಮಾಸ್ಕ್ 2,500 ರೂಪಾಯಿ ಬಿಲ್ ಮಾಡವ್ರೆ ಅಂತೇಳಿ ಸರ್ಕಾರದ ಕಚೇರಿಗಳಲ್ಲಿರುವಂತ ದಾಖಲೆಗಳಲ್ಲಿ ಹೇಳ್ತಾರೆ. 300 ಯಾಕೆ ಮೋದಿ ಅವ್ರಿಗಾಗ್ಲಿ, ಯಾಕೆ ಕಾಂಗ್ರೆಸ್ ಅವ್ರಿಗಾಗ್ಲಿ ಈ ಕೆಂಬಾಟದ ಬಗ್ಗೆ ಅಷ್ಟೊಂದು ಕಷ್ಟ ಅಂತ ಹೇಳಿದ್ರೆ
ಒಂದೇ ಕಾರಣ, ಮೋದಿ 10 ವರ್ಷದಲ್ಲಿ ಮಾಡೋದು ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಮಾಲೀಕರುಗಳಿಗೆ, ಯಾವ ಟೊಯೋಟಾ ಕಾರ್ ಇಲ್ಲಿ ಹೋಗ್ತಾ ಇದೆ, ಟೊಯೋಟಾ ಕಾರ್ ತಯಾರು ಮಾಡುವಂತ ಮಾಲೀಕರುಗಳಿಗೆ ಕಾರ್ ಉತ್ಪಾದನೆ ಜಾಸ್ತಿ ಆದ್ರೆ ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಅಂತ ಕೊಡ್ತಾರಂತೆ, ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ. ಪಾಪ ನಮ್ಗೆ ನಿಮ್ಗೆ ಬಸ್ ಅಲ್ಲಿ ಫ್ರೀ ಟಿಕೆಟ್ ಕೊಟ್ಬಿಟ್ರೆ ಜೆಡಿಎಸ್ ಅವ್ರಿಗೂ ಕಟ್ಟ, ಬಿಜೆಪಿಯವ್ರಿಗೂ ಕಟ್ಟ, ಕಾಂಗ್ರೆಸ್. ಬ್ಯೂರೋ ರಿಪೋರ್ಟ್ ರಣಗೋಪಾಲ ರೆಡ್ಡಿ, ಬಾಗೇಪಲ್ಲಿ. ರಾಷ್ಟ್ರ ಮಟ್ಟದಲ್ಲಿ ಹ್ಯಾಂಡ್ಬಾಲ್ ಆಡಲು ಹೊರಟ ತಾಲೂಕಿನ ಪ್ರತಿಭೆಗಳು. ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ತೋರಿ ಪದಕ ಸಾಧಿಸಲೆಂದು ಬಿಇಒ ಎನ್ ವೆಂಕಟೇಶಪ್ಪರವರು ಹ್ಯಾಂಡ್ಬಾಲ್ ಕ್ರೀಡಾಪಟುಗಳನ್ನು ಅಭಿನಂದಿಸಿ ಶುಭ ಹಾರೈಸಿದರು. ಪಟ್ಟಣದ ಬಿಇಒ ಕಚೇರಿ ಸಮೀಪ ರಾಷ್ಟ್ರ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾವಳಿಯು ಛತ್ತೀಸ್ಗಢನಲ್ಲಿ ನಡೆಯಲಿದ್ದು, ಅದರಲ್ಲಿ ಭಾಗವಹಿಸಲಿರುವ ಕ್ರೀಡಾಪಟುಗಳನ್ನು ಅಭಿನಂದಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶ್ರೀ ಆದಿಚುಂಚನಗಿರಿ ಆಶ್ರಮದ ಆವರಣದಲ್ಲಿ ಇತ್ತೀಚೆಗೆ ನಡೆದ 2024-25ನೇ ಸಾಲಿನ ರಾಜ್ಯ ಮಟ್ಟದ 14 ವರ್ಷದ ಒಳಗಿನ ಬಾಲಕರ ಹ್ಯಾಂಡ್ಬಾಲ್ ಪಂದ್ಯಾವಳಿಯಲ್ಲಿ ಬೆಂಗಳೂರು ಮಟ್ಟದ ವಿಭಾಗೀಯ ಮಟ್ಟದಲ್ಲಿ ಆಯ್ಕೆಗೊಂಡಿರುವ ನಮ್ಮ ತಾಲೂಕಿನ ಶ್ರೀ ಸತ್ಯಸಾಯಿ ವಿದ್ಯಾ ನಿಕೇತನ್ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಜ್ವಲ್ ಎನ್ಆರ್ ದಿಲೀಪ್ ಮತ್ತು ಭುವಜನ್ ರವರು ನವೆಂಬರ್ 25ರಿಂದ 29ರವರೆಗೆ ರಾಷ್ಟ್ರ ಮಟ್ಟದ 14 ವರ್ಷದ ಒಳಗಿನ ಹ್ಯಾಂಡ್ಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಉತ್ತಮವಾಗಿ ಆಡಿ ಗೆಲುವು ಸಾಧಿಸಬೇಕು. ಈ ಮೂಲಕ ತಾಲೂಕು, ಜಿಲ್ಲೆ, ರಾಜ್ಯಕ್ಕೆ ಕೀರ್ತಿ ತರಬೇಕು ಎಂದು ಶುಭ ಕೋರುತ್ತೇನೆ. ಹಾಗೆಯೇ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗಡಿ ತಾಲೂಕಿನಿಂದ ರಾಷ್ಟ್ರ ಮಟ್ಟದ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವಂತೆ ತರಬೇತುಗೊಳಿಸಿದ ದೈಹಿಕ ಶಿಕ್ಷಕರಿಗೆ ಹಾಗೂ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ರಂಗನಾಥ್ ಮತ್ತಿತರ ಶ್ರಮವು ಅಪಾರವಾದದ್ದು ಎಂದರು. ಇದೇ ವೇಳೆ ಕ್ರೀಡಾಪಟುಗಳು ಮತ್ತು ದೈಹಿಕ ಶಿಕ್ಷಕ ಮಂಜುನಾಥ್ರನ್ನು ಸನ್ಮಾನಿಸಲಾಯಿತು. ಈ ವೇಳೆ ತಾಲೂಕು ಶಿಕ್ಷಣ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮ್, ವಕೀಲ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ಇಸಿಒಗಳಾದ ರವಿಕುಮಾರ್, ಆನಂದ ಬಾಬು, ಪಿಎನ್ ನಾರಾಯಣಸ್ವಾಮಿ, ಪದ್ಮಾವತಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಇದ್ರು. ಬ್ಯೂರೋ ರಿಪೋರ್ಟ್ ರಣಗೋಪಾಲ ರೆಡ್ಡಿ, ಬಾಗೇಪಲ್ಲಿ. ವಿಶೇಷವಾಗಿರ್ತಕ್ಕಂತಹ ಒಂದಿನ ನಮಗೆ, ಯಾಕಂತ ಹೇಳಿದ್ರೆ ನಮ್ಮ ತಾಲೂಕಿಂದ ಇವತ್ತು ನ್ಯಾಷನಲ್ಸ್ಗೆ ಅಂದರೆ ಛತ್ತೀಸ್ಗಢಗೆ ಹ್ಯಾಂಡ್ಬಾಲ್ ಇಲ್ಲಿ ವಿನ್ ಆಗಿರ್ತಕ್ಕಂಥ 3 ಮಕ್ಕಳು ಸಾಯಿರಾಮ್ ಸ್ಕೂಲಿಂದ ನಮ್ಮ ಬಾಗೇಪಲ್ಲಿ ತಾಲೂಕಿಂದ ಆಯ್ಕೆಯಾಗಿದ್ದಾರೆ. ಇವರು ತಾಲೂಕ್ ಲೆವೆಲಿಂದ ಡಿಸ್ಟಿಕ್ ಲೆವೆಲ್ಗೆ ಹೋಗಿ, ಡಿಸ್ಟಿಕ್ ಲೆವೆಲಿಂದ ಸ್ಟೇಟ್ ಲೆವೆಲ್ಗೆ ಹೋಗಿ ಇವತ್ತು ನ್ಯಾಷನಲ್ಸ್ಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಬಹುಶಃ ಕ್ರೀಡಾ ಇತಿಹಾಸದಲ್ಲಿ ನಮ್ಮ ಬಾಗೇಪಲ್ಲಿ ತಾಲೂಕಿನ ಎಲ್ಲ ಕ್ರೀಡಾಸಕ್ತರಿಗೂ ಮತ್ತು ಇಲಾಖೆಯವರಿಗೂ, ಸಾರ್ವಜನಿಕರಿಗೂ ಎಲ್ಲರೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಇವತ್ತು. ನಮ್ಗೆ ತುಂಬ ಸಂತೋಷ ಆಗಿದೆ. ಅಂತಹ ಈ 3 ಜನ ಏನಿದ್ದಾರೆ ಈ ಕರ್ನಾಟಕದ ಟೀಮ್ಗೆ ಕೋಚ್ ಆಗಿ ನಮ್ಮ ಮಂಜುನಾಥ್ ಅವರು ಕೋಚ್ ಆಗಿ ಒಳ್ಳೆಯ ಒಂದು ಕೋಚಿಂಗ್ಗೆ ಕೊಟ್ಟಿರೋದು, ತರಬೇತಿ ನೀಡಿರೋದ್ರಿಂದ ಬಹುಶಃ ಇಡೀ ಕರ್ನಾಟಕದ ಟೀಮ್ಗೆ ಅವರು ನಮ್ಮ ಕೋಚ್ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಲ್ಲಿ ಸೆಲೆಕ್ಟ್ ಆಗೋದಕ್ಕೆ ಅವಕಾಶ ಆಯಿತು. ಮಂಜುನಾಥ್ ಶ್ರಮಿಸಿರ್ತಕ್ಕಂತಹ ಆ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ನಮ್ಮ ಇಲಾಖೆ ಪರವಾಗಿ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಒಂದು ಸಂತೋಷ ಏನು